ಫಂಕ್ಷನ್ ವೇರ್ಗೆ ಈಸಿಯಾಗಿ ಸ್ಯಾರಿ ಡ್ರೇಪ್ ಮಾಡ್ಕೋಬೇಕಾ? ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ವಾಚ್ ಮಾಡಿ. ಇವತ್ತು ನಾನು ಈಸಿಯಾಗಿ ಸ್ಯಾರಿ ಡ್ರೇಪಿಂಗ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಈ ಮೆಜರ್ಮೆಂಟಲ್ಲಿ ಸ್ಯಾರಿನ ತೊಗೊಳ್ಳಿ. ಸ್ಯಾರಿನ ತೊಗೊಂಡು ನೀವೇನು ಮಾಡಬೇಕು, ಈ ಥರ ರೈಟ್ ಸೈಡ್ಗೆ ನೀವು ಸಿಗಿಸ್ಕೋಬೇಕಾಗತ್ತೆ. ಸ್ಯಾರಿನ ನೀವು ಸಿಗಿಸ್ಕೋಬೇಕಾದ್ರೆ ನೀಟಾಗಿ ಸಿಗಿಸ್ಕೊಳ್ಳಿ. ಈ ವಿಡಿಯೋ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ. ಸಿಗಿಸ್ಕೊಂಡಾದ್ಮೇಲೆ ಒಂದು ರೌಂಡ್ನ ಈ ಥರ ಸುತ್ಕೊಳ್ಳಿ ನೀವು, ಓಕೆನಾ? ಈ ಥರ ಒಂದು ರೌಂಡ್ ಬಂದಮೇಲೆ ನೀವು ಈ ಥರ ಎಲ್ಲ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ ಫುಲ್ ಸ್ಯಾರಿನ ಬ್ಯಾಕ್ ಸೈಡಿಂದ ಎತ್ಕೊಂಡು ಈ ಥರ ಕೈನಲ್ಲಿ ಹಿಡ್ಕೋಬೇಕು. ಹಿಡ್ಕೊಂಡು ನೀವೇನು ಮಾಡಬೇಕು, ಈ ರೈಟ್ ಸೈಡ್ ಸಿಗಿಸ್ಕೊಂಡ್ರಲ್ಲ ಅಲ್ಲಿ ಇನ್ನೊಂದು ಸಲ ಸುಮ್ಮನೆ ಹಿಂಗೆ ಹಾಕ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ರೌಂಡ್ ತೊಗೊಂಡು ನೀವೇನು ಮಾಡಬೇಕಪ್ಪ ಅಂತಂದರೆ ಶೋಲ್ಡ್ರ್ ಮೇಲೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಲೆಂತ್ ಬೇಕಾಗುತ್ತೆ ಅನ್ನೋದು ಚೆಕ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ. ನಿಮಗೊಂದು ಐಡಿಯಾ ಬರುತ್ತೆ. ನಿಮಗೆ ಈ ಸೈಡನ್ನು ಸಿಗಿಸ್ಕೊಳ್ಳಿ, ಸ್ಯಾರಿ ಬಿದೋಗೋದಿಲ್ಲ. ಮತ್ತು ಇದನ್ನು ನೀವು ನೆಕ್ಸ್ಟ್ ಏನು ಮಾಡಬೇಕು, ಸೆರಗನ್ನ ನೀವು ಪಿನ್ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಸಿಂಪಲ್ಲಾಗಿ ಹಿಂಗೆ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಪ್ಲೇಟ್ಸ್ ಬೇಕು, ನಿಮ್ಗೆ ಯಾವ ಮೆಜರ್ಮೆಂಟಲ್ಲಿ ಬೇಕು ಅನ್ನೋದು ನಿಮ್ಗೆ ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನೀವು ಉಟ್ಕೊತ ನಿಮ್ಗೊಂದು ಐಡಿಯಾ ಬರುತ್ತೆ. ಇದನ್ನು ತೆಗೆದು ನೀವು ಶೋಲ್ಡ್ರ್ ಮೇಲೆ ಹಾಕ್ಕೊಳ್ಳಿ. ಶೋಲ್ಡ್ರ್ ಮೇಲೆ ಹಾಕ್ಕೊಂಡ್ರೆ ನಿಮಗೆ ನೋಡಿ ಎಷ್ಟು ಲೆಂತ್ ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಅದನ್ನು ಸೆರಗನ್ನ ಹೇಗೆ ಪಿನ್ ಮಾಡ್ಕೊಳ್ಳೋದು ಅಂತ ಇವಾಗ ಒಂದು ಸಲ ನೋಡ್ಕೊಳ್ಳಿ. ಇಲ್ಲಿ ಮುಂದೆ ಇನ್ನೊಂದು ಸಲ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಅಷ್ಟೇ, ಆ ಬೆರಳು ಫಿಂಗರ್ ಲೆವೆಲ್ಗೆ ತೊಗೊಂಡು ಈಸಿಯಾಗಿ ಡ್ರೇಪ್ ಮಾಡ್ಕೊಳ್ಳೋದು. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಬಂದು ಫ್ಯಾನ್ಸಿ ಸ್ಯಾರಿನ ಹೇಗೆ ಡ್ರೇಪ್ ಮಾಡ್ಕೊಳ್ಳೋದು, ಬಿಗಿನರ್ಸು ಪಿನ್ ಹಾಕ್ದಲ್ಲೇ ಹೇಗೆ ಡ್ರೇಪ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಪಿನ್ ಹಾಕ್ಬಿಟ್ಟು ಮಾಡೋದು ನಾನು ನಿಮ್ಗೆ ಇದರಲ್ಲಿ ಹೇಳ್ತೀನಿ, ನೀವು ನೋಡ್ತಾ ಹೋಗಿ. ಆ ಶೋಲ್ಡ್ರ್ ಮೇಲೆ ಹಾಕ್ಕೊಂಡ್ಮೇಲೆ ನೀವು ಮತ್ತೆ ನೋಡಿ ಅದು ಸೆರಗನ್ನ ಹೇಗೆ ಪಿನ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಈಸಿ ವೇ ನೋಡಿ, ಎಷ್ಟು ಈಸಿಯಾಗಿ ನೀವು ಪ್ರೊಫೆಷನಲ್ ರೇಂಜಿಗೆ ನೀವು ಸ್ಯಾರಿನ ಪಿನ್ ಮಾಡ್ಕೋಬೋದು, ಓಕೆನಾ? ನೋಡಿ ಸೇಮ್ ಇದೇ ಲೆವೆಲ್ಗೆ. ನೆಕ್ಸ್ಟ್ ನೀವು ಬಂದು ನರ್ಗೆನೇ ಹೇಗೆ ಮಾಡ್ಕೊಳ್ಳೋದು ಅಂತ. ಶೋಲ್ಡ್ರ್ ಮೇಲೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಇದನ್ನು ಹಿಂಗೆ ತೊಗೊಂಡು ಅದು ಸೇಮ್ ನೀವು ಎಷ್ಟು ಬೇಕೋ ನಿಮ್ಗೆ ಎಷ್ಟು ಲೆಂತ್ ಬೇಕೋ, ನಿಮಗೆ ಎಷ್ಟು ದೊಡ್ಡದಾಗಿ ನಿಮಗೆ ನರ್ಗೆ ಬರಬೇಕೋ ಅದು ನೋಡಿ. ನೀವು ಯಾವ ಸೈಜ್ ಇದ್ದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಸೈಜೇ ಇರಲಿ, ದಪ್ಪ ಇರಲಿ, ಸಣ್ಣ ಇರಲಿ, ನಿಮ್ಮ ಫಿಂಗರ್ ಲೆವೆಲ್ಗೆ ನೀವು ಪ್ಲೀಟ್ಸ್ನ ರೆಡಿ ಮಾಡ್ಕೊಳ್ಳಿ. ಇದೇ ಥರ ಪ್ಲೀಟ್ಸ್ನ ಮಾಡಿಕೊಂಡ್ರೆ ಫುಲ್ ಪ್ಲೀಟ್ಸ್ನ ರೆಡಿ ಮಾಡ್ಕೊಂಡ್ಮೇಲೆ ಈಗ ಕಾಣುತ್ತೆ. ಇದು ಈ ನರ್ಗೆಗೂ ಕೂಡ ನೀವು ಪಿನ್ ಹಾಕೋದೇನು ಬೇಡ. ಈಸಿಯಾಗಿ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಇದು ಒಂದು ಲೆವೆಲ್ಗೆ ತೊಗೊಂಡು ಒಂದು ಸಲ ಹಿಂಗೆ ಮಾಡಿಕೊಂಡು ನೀವು ಟಕ್ ಮಾಡ್ಕೊಳ್ಳಿ ನೋಡಿ. ಈ ಥರ ನೋಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಎಲ್ಲ ನರ್ಗೆಗಳ್ನು ಒಂದೇ ಲೆವೆಲ್ಗಿರಬೇಕು, ಓಕೆ? ಬಂದಮೇಲೆ ಅದು ಟಕ್ ಮಾಡ್ಕೊಳ್ಳಿ. ಟಕ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ರೈಟ್ ಸೈಡ್ ನೋಡಿ, ಅವರು ಏನು ಇಟ್ಕೊಂಡಿದ್ದಾರೆ ಆ ರೈಟ್ ಸೈಡಿಂದ ಅದನ್ನು ಸ್ವಲ್ಪ ಎತ್ಕೊಳ್ಳಿ ನೀವು. ಎತ್ಕೊಂಡ್ಬಿಟ್ಟು ಈ ಪಾರ್ಟ್ನ ಎತ್ಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳಿ. ಟ್ವಿಸ್ಟ್ ಮಾಡ್ಕೊಂಡು ಹಿಂಗೆ ಸಿಗಿಸ್ಕೊಂಡ್ರೆ ಇದೇನಾಗುತ್ತೆ ನೋಡಿ, ಈ ಪಾರ್ಟನ್ನು ಎತ್ಕೊಂಡು ನೀವು ನೋಡಿ, ಇದನ್ನು ಎತ್ಕೊಂಡು ನೀವು ನೋಡಿ ಸೈಡಿಂದ ತೊಗೊಂಡು ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ, ಓಕೆನಾ? ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಟೈಟ್ ಫಿನಿಶಿಂಗ್ ಬರುತ್ತೆ ನಿಮ್ಗೆ ಆವಾಗ ನೋಡಿ. ಈ ಥರ ಟ್ವಿಸ್ಟ್ ಮಾಡಿಕೊಂಡು ಈಗ ಹಾಕ್ಕೊಳ್ಳಿ ನೋಡಿ. ನಿಮ್ಗೆ ಅದು ಪಿನ್ ಹಾಕೋದೇ ಬೇಡ, ನೀಟಾಗಿ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಚೆನ್ನಾಗಿ ಕಾಣುತ್ತೆ, ಓಕೆ? ನೀವು ದಪ್ಪ ಕಾಣೋದಿಲ್ಲ, ತುಂಬ ಸಣ್ಣ ಕಾಣ್ತೀರಾ ಆವಾಗ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ ನೀವು ಇದನ್ನೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಇದು ಮುಗೀತು. ಇದು ಮುಗಿದ್ಮೇಲೆ ನೀವೇನಾಗ್ಬೋದು, ಇದನ್ನು ಸಿಂಗಲ್ ಪಿನ್ನನ್ನು ನೀವು ಟ್ರೈ ಮಾಡ್ಬೋದು ನೋಡಿ. ಇನ್ನೊಂದು ಸಲ ತೋರಿಸ್ತಿದ್ದಾರೆ, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ನೋಡಿ. ಈ ಥರ ತೊಗೊಂಡು ಈ ಪಾರ್ಟ್ನ ಎಳ್ಕೊಂಡು ಈ ಸೈಡ್ ಎಳ್ಕೊಂಡು ಟೈಟಾಗಿ ಸಿಗಿಸ್ಕೊಳ್ಳಿ ನೀವು, ಓಕೆನಾ? ಸಿಗಿಸ್ಕೊಂಡ್ಮೇಲೆ ಸೇಮ್ ಅದೇ ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟ್ ಏನಪ್ಪ ಮಾಡಬೇಕಪ್ಪ ಅಂತಂದರೆ ನೆಕ್ಸ್ಟ್ ಬಂದು ಇದು ಮುಗಿದ್ಮೇಲೆ ನೀವು ಇದು ಇನ್ನೊಂದು ಸಲ ಬೇಕಾದರೆ ನೋಡ್ಕೊಳ್ಳಿ, ನಿಮ್ಗೆ ಕನ್ಫ್ಯೂಷನ್ ಆದರೆ, ಓಕೆನಾ? ಇದನ್ನೆಲ್ಲ ಫುಲ್ ರೆಡಿ ಮಾಡ್ಕೊಂಡ್ಮೇಲೆ ನೀವು ಮಾಡಬೇಕಾಗಿರೋದಿಷ್ಟೇ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇದೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಆಲ್ಮೋಸ್ಟ್ ನೀವು 50% ಸ್ಯಾರಿ ಡ್ರೇಪ್ ಮಾಡ್ಕೊಂಡ್ರಿ. ಇವಾಗ ಅದನ್ನೇ ನೀವೇನು ಮಾಡೋದು, ಸೆರಗು ಸಿಂಗಲ್ ಪಿನ್ ಮಾಡ್ಕೋಬೋದು. ಸಿಂಗಲ್ ಪಿನ್ ಹೇಗಪ್ಪ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಅದನ್ನೇ ನೀವು ಸಿಂಗಲ್ ಪಿನ್ನು ಹಾಕ್ಕೋಬೋದು. ಪ್ಲಸ್ ನೋಡಿ, ಸಿಂಗಲ್ ಪಿನ್ ಹಾಕ್ಕೊಂಡ್ರೆ ಹೇಗೆ ಕಾಣುತ್ತೆ ಅಂತ
ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಸಿಂಗಲ್ ಪಿನ್ ಹಾಕ್ಕೊಂಡು ನೀವು ಹೆಂಗೆ ಬೇಕೋ ಹಂಗೆ ಸೆರಗನ್ನ ಹಿಡ್ಕೊಳ್ಳೋ ಬದಲು ಈ ಥರ ಒಂದು ಲೆವೆಲ್ಗೆ ಹಾಕ್ಕೊಂಡು ಕೈ ಮೇಲೆ ಹಾಕ್ಕೊಂಡ್ರೆ, ಸೊ ಒಂದು ಪಿನ್ ಹಾಕ್ತಿಲ್ಲ ನೀವು ನೋಡ್ಬೋದು, ಒಂದು ಪಿನ್ ಹಾಕಿಲ್ಲ ನಾವು, ಆ ಥರ ಸ್ಯಾರಿ ಡ್ರೈಪ್ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಆಫ್ಟರ್ ಡ್ರೈಪಿಂಗ್ ಸ್ಯಾರಿ ನೋಡಿ. ಬಾಟಮ್ ಅಷ್ಟೇ ತುಂಬ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದೇ ಥರ ಸ್ಯಾರಿ ಡ್ರೈಪಿಂಗ್ನ ಕಲಿಬೋದು. ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ವಾಚ್ ಮಾಡಿ, ಯಾಕೆಂದರೆ ಯಾವ್ಯಾವ ಸ್ಟೈಲಲ್ಲಿ ಡ್ರೈಪ್ ಮಾಡ್ಬೋದು ಅಂತಲೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಡಿಫ್ರೆಂಟ್ ಸ್ಟೈಲಲ್ಲಿ ಸ್ಯಾರಿನ ಡ್ರೈಪ್ ಮಾಡ್ಕೋಬೋದು. ನೆಕ್ಸ್ಟು ನೀವು ಸಿಂಗಲ್ ಪಿನ್ ಆಯಿತು, ಇದು ಬಂದು ಸೆರಗನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹತ್ತಿರದಿಂದ ಇನ್ನೊಂದು ಸಲ ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಒಂದು 2-3 ಸಲ ನೋಡ್ಕೊಳ್ಳಿ, ಒಂದು 3-4 ಥರ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಒಂದು ವೇನ ನೀವು ಹೋಗಿ ಸ್ಯಾರಿ ತುಂಬ ಚೆನ್ನಾಗಿ ಉಟ್ಕೋಬೋದು ನೋಡಿ. ಈಸಿಯಾಗಿ ಸಿಲ್ಕ್ ಸ್ಯಾರೀಸ್ನೂ ಇದೇ ಥರನೇ ನೀವು ಹಾಕ್ಕೋಬೋದು. ಫ್ಯಾನ್ಸಿ ಸ್ಯಾರಿ ನಾನಿವತ್ತು ತೋರಿಸ್ತಾ ಇರೋದು. ಬಿಗಿನರ್ಸು ಸ್ಯಾರಿನ ಉಡೋಕ್ಕೆ ಬರಲ್ಲ ಅಂದವ್ರು ಕೂಡ ಈ ಥರ ಸ್ಯಾರಿನ ಉಟ್ಕೋಬೋದು. ಯಾರ್ದು ಎಲ್ಪ್ ಬೇಡ, ನಿಮಗೆ ಪ್ರೊಫೆಷ್ನಲ್ಲಾಗಿ ನೀವು ಉಟ್ಕೋಬೋದು. ಬಿಗಿನರ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇದಾದಮೇಲೆ ನಾನು ಇನ್ನೊಂದು ಇದರಲ್ಲಿ ಟಿಪ್ಸ್ನ ಆ್ಯಡ್ ಮಾಡ್ತೀನಿ, ಅದನ್ನು ಕೂಡ ನೀವು ಫಾಲೋ ಮಾಡಿ. ಸ್ಯಾರಿ ನೀವು ಉಟ್ಕೊಂಡ್ಬಿಡ್ತೀರಾ, ಉಟ್ಕೊಂಡ್ಮೇಲೆ ಏನು ಮಾಡ್ತೀರಾ ಅಂತಂದರೆ ಸೆರಗನ್ನ ಏನು ಹಾಕ್ಕೊತೀರಾ, ಹಾಕ್ಕೊಂಡ್ಮೇಲೆ ಏನು ಮಾಡ್ತೀರಾ, ಸೊ ಚೆಸ್ಟಿಂದ ಮೇಲೆ ಏನು ಮಾಡ್ತೀರಾ, ಹಿಂಗೆ ಹಾಕೋತೀರಾ. ಸೊ ಇವಾಗ ನೋಡಿ ಈಗ ತೋರಿಸ್ತೀನಿ ನಿಮಗೆ. ಇದು ಬಂದು ಕರೆಕ್ಟಾಗಿ ಇದು ಇವಾಗ ಏನು ಈ ಥರ ಹಾಕ್ಕೊಂಡ್ರೆ ನಿಮ್ಮ ಸ್ಯಾರಿ ಫಿನಿಶಿಂಗು ಚೆನ್ನಾಗಿರುತ್ತೆ. ಸೊ ನೀವು ಕೂಡ ತುಂಬ ಚೆನ್ನಾಗಿ ಕಾಣ್ತೀರಾ. ಆಲ್ಮೋಸ್ಟ್ ಎಲ್ಲರೂ ಕಾಮನ್ನಾಗಿ ಮಾಡೋ ಮಿಸ್ಟೇಕ್ ಏನಪ್ಪ ಅಂತಂದ್ರೆ, ಸೊ ಸೆಲೆಬ್ರಿಟಿಗಳು ಲುಕ್ಕು ಇದು ನಾವಿವಾಗ ಏನು ಡ್ರೈಪ್ ಮಾಡಿದ್ವಿ ಸೆಲೆಬ್ರಿಟಿ ಲುಕ್ ಬರುತ್ತೆ ನಿಮಗೆ. ನೀವು ಕೂಡ ಉಟ್ಕೊಂಡ್ರೆ ನೀವು ಮಾಡೋ ಮಿಸ್ಟೇಕ್ ಏನಪ್ಪ ಅಂತ ಅಂದರೆ ಸ್ಯಾರಿ ಉಟ್ಕೊತೀರಾ, ಸೊ ಈ ವಿಡಿಯೋ ನೋಡಿಕೊಂಡು ಉಟ್ಕೊತೀರಾ. ಉಟ್ಕೊಂಡ್ಮೇಲೆ ಒಂದು ಮಿಸ್ಟೇಕ್ ಏನು ಮಾಡ್ತೀರಪ್ಪ ಅಂತಂದ್ರೆ ನೋಡಿ ಈ ಥರ ಹೇಳ್ಕೊತೀರಾ ಸ್ಯಾರಿನ. ಸೊ ಈ ಥರ ಉಡಬಾರ್ದು, ಇದು ಫಿನಿಶಿಂಗ್ ಬರೋಲ್ಲ, ಬಟ್ ನೋಡೋಕ್ಕೂ ಚೆನ್ನಾಗಿ ಕಾಣೋದಿಲ್ಲ. ಇದು ಮಾಡೋದು ತಪ್ಪು ಇದು, ಓಕೆನಾ. ನೀವೇನಾದರೂ ಈ ಥರ ಫಾಲೋ ಮಾಡೋಂಗಿದ್ರೆ ಈ ಥರ ಸ್ಯಾರಿ ಹಾಕ್ಕೋಬೇಡಿ, ಚೆನ್ನಾಗಿ ಕಾಣಲ್ಲ. ನೀವು ಅದನ್ನೇ ಸ್ವಲ್ಪ ಕೆಳಗೆ ಹಾಕ್ಕೊಳ್ಳಿ, ನಾನು ತೋರಿಸ್ತೀನಿ ನೋಡಿ. ಈ ಮಿಸ್ಟೇಕ್ ಮಾಡಬೇಡಿ ದಯವಿಟ್ಟು ನೋಡಿ. ಈ ಲೆವೆಲ್ಗೆ ಹಾಕ್ಕೊಳ್ಳಿ. ಈ ಲೆವೆಲ್ಗೆ ಹಾಕ್ಕೊಂಡ್ರೆ ಏನಾಗುತ್ತೆ, ಸ್ಯಾರಿ ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಉಟ್ಕೊಂಡ್ರೂ ಅಟ್ಲೀಸ್ಟ್ ಲುಕ್ ವೈಸ್ ನೋಡೋಕ್ಕೆ ಒಂಥರ ಸೆಲೆಬ್ರಿಟಿ ವೇರ್ ಥರ ಕಾಣುತ್ತೆ, ಪ್ರೊಫೆಷನಲ್ ಆಗಿ ಉಡ್ತಾರಲ್ಲ, ಸೊ ಆ ಥರ ಕಾಣುತ್ತೆ. ಸೊ ಬಿಗಿನರ್ಸೆಲ್ಲ ಈ ಮಿಸ್ಟೇಕ್ಸ್ನೆಲ್ಲ ನೀವು ಸರಿ ಮಾಡ್ಕೊಂಬಿಟ್ರೆ ಸೊ ಒಂದೊಂದು ಸ್ಯಾರಿನೂ ಡಿಫ್ರೆಂಟಾಗಿ ನೀವು ಹಾಕ್ಕೋಬೋದು, ಓಕೆನಾ. ನೆಕ್ಸ್ಟು ಏನಪ್ಪ ಅಂತಂದರೆ ನೋಡಿ, ಸ್ಯಾರಿ ಫುಲ್ ಉಟ್ಕೊಂಡ್ಮೇಲೆ ಹೇಗೆ ಕಾಣುತ್ತೆ ಅಂತ ನಾನು ಇದರಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಟರ್ನ್ ಆಗ್ತಾರೆ ನೋಡಿ, ಫುಲ್ ಟರ್ನ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಕಾಣುತ್ತೆ ಅಂತ. ನಾವು ಬಿಗಿನರ್ಸ್ಗೆ ಅಂತ ಇದು ವಿಡಿಯೋ ಮಾಡಿರೋದು ಹೆಲ್ಪ್ ಆಗಲಿ ಅಂತ, ಸೊ ಎಕ್ಸ್ಪರ್ಟ್ಸ್ಗಲ್ಲ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಯಾವ ನಿಮ್ಮ ಸಿಸ್ಟರ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸ್ಯಾರಿ ಉಟ್ಕೊಳ್ಳೋಕೆ ಬರಲ್ಲ ಅನ್ನೋರು ಈ ವಿಡಿಯೋ ತುಂಬಾ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ನಿಮಗೆ ಯಾವ ಥರ ಸ್ಯಾರಿ ಡ್ರೈಪಿಂಗ್ ವಿಡಿಯೋ ಬೇಕು ಅಂತಲೂ ಕೂಡ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಖಂಡಿತ ಆ ಡ್ರೈಪಿಂಗ್ ವಿಡಿಯೋನ ನಾವು ಟ್ರೈ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ನಾನು ಅಂದ್ಕೊತೀನಿ. ಸೊ ನೆಕ್ಸ್ಟು ಯಾವ ಥರ ವಿಡಿಯೋ ಮಾಡಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ಅದೇ ವಿಡಿಯೋನ ನಾವು ಮಾಡಿ ಹಾಕ್ತೀವಿ. ಇದೇ ಥರ ಹೆಚ್ಚಿನ ವಿಡಿಯೋಸು ಪ್ಲಸ್ ಸ್ಮಾಲ್ ಟಿಪ್ಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.